ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಎಲ್ಲ ರಾಜಕೀಯ ಪಕ್ಷಗಳು ಈ ಬಾರಿಯ ಚುನಾವಣೆಯನ್ನು ಗೆಲ್ಲೋದಕ್ಕೆ ತಯಾರಿಯನ್ನ ಆರಂಭಿಸಿವೆ. ಇತ್ತ ಬಿಜೆಪಿ ಈ ಬಾರಿ 370 ಸೀಟ್ಗಳನ್ನ ದಾಟುವ ಗುರಿಯನ್ನ ಹಾಕೊಂಡಿದೆ. ಈ ಗುರಿಯನ್ನ ರೀಚ್ ಆಗಬೇಕಾದ್ರೆ ದಕ್ಷಿಣ ರಾಜ್ಯಗಳ ಸೀಟ್ಗಳು ತುಂಬಾನೇ ಮುಖ್ಯ. ಹೀಗಾಗಿ ಬಿಜೆಪಿ ದಕ್ಷಿಣದ ರಾಜ್ಯಗಳ ಮೇಲೆ ಹೆಚ್ಚಿನ ಒಲವು ತೋರಿಸ್ತಾ ಇದೆ. ಅದರಲ್ಲೂ ಕೇರಳ ಮತ್ತು ತಮಿಳುನಾಡಿನಲ್ಲಿ ಈ ಬಾರಿ ಒಂದಷ್ಟು ಲಾಭವನ್ನ ಮಾಡ್ಕೊಳ್ಬೇಕು ಅಂತ ಬಿಜೆಪಿ ಹೊರಟು ನಿಂತಿದೆ. ಹೀಗಾಗಿನೇ ಕಳೆದ ವರ್ಷದಿಂದ ಪ್ರಧಾನಿ ಮೋದಿ ಹಾಗೂ ಇನ್ನಿತರೆ ಬಿಜೆಪಿ ನಾಯಕರು ದಕ್ಷಿಣದ ರಾಜ್ಯಗಳಿಗೆ ಭೇಟಿ ನೀಡೋದು ಕೂಡ ಹೆಚ್ಚಾಗ್ತಾ ಇದೆ. ಇದೀಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ರಾಜ್ಯಗಳ ದಂಡಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಕೇರಳ ಹಾಗೂ ತಮಿಳುನಾಡಿಗೆ ಭೇಟಿ ನೀಡಿ ಹಲವು ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ತಮಿಳುನಾಡಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರ ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆಯ ಕೊನೆಯ ಸಮಾವೇಶದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಮೋದಿ ಈ ಬಾರಿ ದಕ್ಷಿಣ ದಂಡಯಾತ್ರೆಯಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ, ಇದು ಚುನಾವಣಾ ತಂತ್ರಗಾರಿಕೆಯನ್ನ ಈ ಮೂಲಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕಮಲ ಅರಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರ, ಸುಮಾರು 1 ವರ್ಷಗಳ ಹಿಂದೆ ಕೇರಳದಲ್ಲಿ ಅಧಿಕಾರ ಹಿಡಿಯುವ ಬಯಕೆಯನ್ನ ಪ್ರಧಾನಿ ಮೋದಿ ಬಹಿರಂಗವಾಗಿ ವ್ಯಕ್ತಪಡಿಸಿದರು. ಕಳೆದ ವರ್ಷ ನಾಗಾಲ್ಯಾಂಡ್ ಹಾಗೂ ಮೇಘಾಲಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನವನ್ನು ಕೊಟ್ಟಿತ್ತು. ಇದರಿಂದ ಪಕ್ಷಕ್ಕೆ ಬೂಸ್ಟ್ ಕೂಡ ಸಿಕ್ಕಿತ್ತು. ಅದೇ ಸಂದರ್ಭದಲ್ಲಿ ಅಂದರೆ ಮಾರ್ಚ್ 2, 2023ರಲ್ಲಿ ಕೇರಳದಲ್ಲೂ ಕೂಡ ಬಿಜೆಪಿ ಕಮಲವನ್ನು ಅರಳಿಸುತ್ತೆ ಅಂತ ಮೋದಿ ಹೇಳಿದರು. ಅಲ್ಲದೆ ತಮಿಳುನಾಡಿನಲ್ಲಿ ಕೂಡ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ರಣತಂತ್ರವನ್ನು ಕೂಡ ಮಾಡ್ತಾ ಇತ್ತು. ಆ ತಂತ್ರದ ಭಾಗವಾಗಿನೇ ಕೆ ಅಣ್ಣಾಮಲೈ ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆಯನ್ನು ಮಾಡಿದ್ರು. ತಮಿಳುನಾಡಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಸಂಚರಿಸಿರುವ ಈ ಯಾತ್ರೆ ಫೆಬ್ರವರಿ 27ರಂದು ತಿರುಪೂರ್ ಲೋಕಸಭಾ ಕ್ಷೇತ್ರದ ಪಲ್ಲದಂನಲ್ಲಿ ಕೊನೆಗೊಂಡಿದೆ. ಈ ಸಮಾವೇಶದಲ್ಲಿ ಮೋದಿ ಭಾಗಿಯಾಗಿದ್ದಾರೆ. ಅವರು ಡಿಎಂಕೆ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಮಾತಾಡಿದ್ದಾರೆ. ಈ ಎರಡೂ ಪಕ್ಷದ ನಾಯಕರು ಹಣ ಮಾಡೋದನ್ನ ಬಿಟ್ಟು ತಮಿಳುನಾಡಿನ ಅಭಿವೃದ್ಧಿಯನ್ನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರನ್ನ ನೆನಪಿಸಿಕೊಳ್ಳೋದ್ರ ಮೂಲಕ ಎಐಎಡಿಎಂಕೆ ನಾಯಕರನ್ನ ಹಾಗೂ ಜಯಲಲಿತಾ ಅವರ ಅಭಿಮಾನಿಗಳ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಮೋದಿ ಭಾಷಣವನ್ನ ಮಾಡಿದ್ದಾರೆ. ಗೆಳೆಯರೆ, ಪ್ರಧಾನಿ ಮೋದಿ ಫೆಬ್ರವರಿ 27 ಹಾಗೂ 28ರಂದು ಕೇರಳ, ತಮಿಳುನಾಡು ಹಾಗೂ ಮಹಾರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಫೆಬ್ರವರಿ 27ರಂದು ಕೇರಳದಿಂದ ತಮ್ಮ ಪ್ರವಾಸವನ್ನು ಆರಂಭಿಸಿರುವ ಮೋದಿ ಬುಧವಾರ ಮಹಾರಾಷ್ಟ್ರದಲ್ಲಿ ತಮ್ಮ ಕಾರ್ಯಕ್ರಮವನ್ನು ಮುಗಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ PSLV ಇಂಟಿಗ್ರೇಷನ್ ಫೆಸಿಲಿಟಿ, ಮಹೇಂದ್ರಗಿರಿಯಲ್ಲಿರುವ ಇಸ್ರೋ ಪ್ರಪಲ್ಷನ್ ಕಾಂಪ್ಲೆಕ್ಸ್ ನಲ್ಲಿ ಹೊಸ ಸೆಮಿ ಕ್ರಯೋಜೆನಿಕ್ ಇಂಟಿಗ್ರೇಟೆಡ್ ಎಂಜಿನ್ ಮತ್ತು ಸ್ಟೇಜ್ ಟೆಸ್ಟ್ ಸೌಲಭ್ಯ, ತಿರುವನಂತಪುರಂನ VSSC ನಲ್ಲಿ ಟ್ರೈಸಾನಿಕ್ ವಿಂಡ್ ಟನಲ್ ಯೋಜನೆಗಳಿಗೆ ಮೋದಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಪ್ರಸ್ತುತ ಈ ಯೋಜನೆಗಳನ್ನ ಸುಮಾರು 1,800 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಈ ವೇಳೆ ಗಗನಯಾನ ಮಿಷನ್ ನ ಪ್ರಗತಿ ಪರಿಶೀಲಿಸಿ ದೇಶದ ಮೊದಲ ಮಾನವ ಸಹಿತ ಗಗನಯಾತ್ರೆಗೆ ತರಬೇತಿಯನ್ನ ಪಡಿತಾ ಇರುವ 4 ಗಗನಯಾತ್ರಿಗಳನ್ನ ಅವರು ಅನೌನ್ಸ್ ಮಾಡಿದ್ದಾರೆ. ಅಮೆರಿಕ, ರಷ್ಯಾ ಹಾಗೂ ಚೀನಾದ ನಂತರ ಬಾಹ್ಯಾಕಾಶಕ್ಕೆ ಗಗನಯಾತ್ರಿಯನ್ನ ಕಳಿಸಿಕೊಡ್ತಾ ಇರುವಂತಹ ದೇಶ ಭಾರತ. ಇನ್ನು ಕೇರಳದ ನಂತರ ತಮಿಳುನಾಡಿಗೆ ತೆರಳಿದ್ದ ಮೋದಿ ಅಲ್ಲಿ MSME ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಬಳಿಕ ತಮಿಳುನಾಡು ಬಿಜೆಪಿ ಆಯೋಜಿಸಿದ್ದ ಅಣ್ಣಾಮಲೈ ಅವರ ಎನ್ ಮಣ್ ಎನ್ ಮಕ್ಕಳ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಮೋದಿ ಭಾಗಿಯಾಗಿದ್ದಾರೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಈ ಸಮಾವೇಶ ತುಂಬಾನೇ ಮುಖ್ಯ ಅಂತ ಅನ್ನಿಸ್ಕೊಳ್ತಾ ಇದೆ. ಅಣ್ಣಾಮಲೈ ಅವರ ಪಕ್ಷ ಸಂಘಟನೆಗೆ ಮೋದಿ ಉಪಸ್ಥಿತಿ ಮತ್ತಷ್ಟು ಬಲ ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾತ್ರೆಯಲ್ಲಿ ಸಹಸ್ರಾರು ಜನ ಭಾಗಿಯಾಗಿದ್ರು. ಈ ಮೂಲಕ ಅಣ್ಣಾಮಲೈ ಈವರೆಗೆ ಪಕ್ಷ ಸಂಘಟನೆಗೆ ಮಾಡಿದ ಕೆಲಸಗಳು ಉತ್ತಮ ಫಲಿತಾಂಶ ಕೊಟ್ಟಿವೆ ಅನ್ನೋದು ಸಾಬೀತಾಗ್ತಾ ಇದೆ. ಗೆಳೆಯರೆ, ಅಣ್ಣಾಮಲೈಯವರ ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆ ಆರಂಭ ಆದ ನಂತರ ತಮಿಳುನಾಡಿನ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಕಂಡು ಬರ್ತಾ ಇದೆ. ಅಲ್ಲಿ ಸಾಕಷ್ಟು ನಾಯಕರು ಬಿಜೆಪಿಯನ್ನ ಸೇರ್ಕೊಳ್ತಾ ಇದ್ದಾರೆ. ಎಐಎಡಿಎಂಕೆ ನಾಯಕರು, ಮಾಜಿ ಶಾಸಕರು, ಮಾಜಿ ಸಂಸದರು, ಸ್ಥಳೀಯ ನಾಯಕರು ಸೇರಿದ ಹಾಗೆ ಸಾಕಷ್ಟು ಪಕ್ಷಗಳ ನಾಯಕರು ಬಿಜೆಪಿಯನ್ನ ಸೇರ್ಕೊಳ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಕೂಡ ಬಿಜೆಪಿಯ ಜೊತೆ ಕೈ ಜೋಡಿಸ್ತಾ ಇವೆ. ಈಗಾಗಲೇ ಓ ಪನ್ನೀರ್ ಸೆಲ್ವಂ ಬಣದ ಎಐಎಡಿಎಂಕೆ ಪಕ್ಷ NDA ಸೇರಿದೆ. ಹಾಗೇನೆ ತಮಿಳ್ ಮನಿಲಾ ಕಾಂಗ್ರೆಸ್ ಕೂಡ ಈಗ NDA ಜೊತೆ ಕೈ ಜೋಡಿಸ್ತಾ ಇದೆ. ಈ ಮೂಲಕ ಅಣ್ಣಾಮಲೈ ಪಾದಯಾತ್ರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದಷ್ಟು ಬೂಸ್ಟ್ ಅನ್ನ ಕೊಡ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ಮಾತಾಡಿದ್ದ ಪ್ರಧಾನಿ ಮೋದಿ
ತಮಿಳುನಾಡನ್ನ ರಾಜನೀತಿಯಿಂದ ನೋಡ್ತಾ ಇಲ್ಲ. ತಮಿಳುನಾಡು ನಮ್ಮ ಹೃದಯದಲ್ಲಿದೆ. ನಮಗೂ ತಮಿಳುನಾಡಿಗೂ ದಶಕಗಳ ಹಿಂದಿನ ಸಂಬಂಧ ಇದೆ. 1991ರಲ್ಲಿ ನಾನು ನನ್ನ ಏಕತಾ ರ್ಯಾಲಿಯನ್ನ ಆರಂಭ ಮಾಡಿದ್ದೆ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಬಿಜೆಪಿ ಈವರೆಗೆ ತಮಿಳುನಾಡಿನಲ್ಲಿ ಅಧಿಕಾರವನ್ನ ಹಿಡಿಯದೇ ಇರಬಹುದು, ಆದ್ರೆ ತಮಿಳುನಾಡು ಅನ್ನೋದು ನಮಗೆ ಯಾವಾಗ್ಲೂ ಹತ್ತಿರವೇ ಇರುತ್ತೆ. ಅದು ತಮಿಳುನಾಡಿನ ಜನತೆಗೂ ಕೂಡ ಗೊತ್ತಿದೆ ಅಂತ ಹೇಳೋದ್ರ ಮೂಲಕ ಪ್ರಧಾನಿ ಮೋದಿ ಭಾವನಾತ್ಮಕವಾಗಿ ತಮಿಳು ಜನರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಹಾಗೂ ಡಿಎಂಕೆ ವಿರುದ್ಧ ಕಿಡಿಕಾರಿರುವ ಮೋದಿ, ಡಿಎಂಕೆ ಹಾಗೂ ಕಾಂಗ್ರೆಸ್ ಪಕ್ಷ ಬಹಳ ಸಮಯದಿಂದ ಮಿತ್ರ ಪಕ್ಷಗಳಾಗಿವೆ. ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದಲ್ಲಿ ಡಿಎಂಕೆಯ ಸಾಕಷ್ಟು ನಾಯಕರು ಸಚಿವರಾಗಿದ್ದರು. ಆದರೆ ಇವರು ಯಾರು ತಮಿಳುನಾಡಿನ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲೇನಿದ್ರು ಆ ನಾಯಕರ ಅಭಿವೃದ್ಧಿ ಮಾತ್ರ ಆಗಿತ್ತು ಅಂತ ಹೇಳೋದ್ರ ಮೂಲಕ ಡಿಎಂಕೆ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಹರಿಹಾಯ್ದರು. ಇದೇ ವೇಳೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರನ್ನ ನೆನೆಯೋದ್ರ ಮೂಲಕ ಪ್ರಧಾನಿ ಮೋದಿ ಜಯಲಲಿತಾ ಅವರ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಜಯಲಲಿತಾ ಅವರು ತಮ್ಮ ಇಡೀ ಜೀವನವನ್ನ ತಮಿಳುನಾಡಿನ ಕಲ್ಯಾಣಕ್ಕಾಗಿ ಮುಡಿಪಿಟ್ರು. ಅವರ ಜೊತೆ ಹೆಚ್ಚಿನ ಕಾಲ ಕೆಲಸ ಮಾಡಿದ್ದ ನಾನೇ ಅದೃಷ್ಟವಂತ ಅಂತ ಹೇಳೋದ್ರ ಮೂಲಕ ಎಐಎಡಿಎಂಕೆ ನಾಯಕರು ಇನ್ನಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯನ್ನ ಸೇರಬೇಕು ಅಥವಾ ಎಐಎಡಿಎಂಕೆ ಚುನಾವಣೆಯ ನಂತರವಾದರೂ ಎನ್ಡಿಎ ಮಿತ್ರ ಪಕ್ಷವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ತಮ್ಮ ಭಾಷಣವನ್ನ ಮುಗಿಸಿದ್ರು. ಇಷ್ಟು ದಿನಗಳ ಕಾಲ ಅಣ್ಣಾಮಲೈ ಡಿಎಂಕೆ ಪಕ್ಷದ ನಾಯಕರ ವಿರುದ್ಧ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಮಾಡ್ತಿದ್ದ ಆರೋಪಗಳನ್ನು ಪ್ರಧಾನಿ ಮೋದಿ ಕೂಡ ಮಾಡೋದ್ರ ಮೂಲಕ ಇಲ್ಲಿ ಅಣ್ಣಾಮಲೈಯವರ ಮಾತಿಗೆ ಹೆಚ್ಚಿನ ಬಲವನ್ನು ತಂದುಕೊಡೋದ್ರ ಜೊತೆಗೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸಿಕೊಡಿ ಅನ್ನೋದನ್ನ ಮಾರ್ಮಿಕವಾಗಿ ಪ್ರಧಾನಿ ಹೇಳಿ ಹೋಗಿದ್ದಾರೆ. ಅಲ್ಲಿಗೆ ಪ್ರಧಾನಿ ಮೋದಿ ತಮಿಳುನಾಡಿಗೆ ಬಂದಂತ ಕೆಲಸ ಮುಗಿದಂತಾಗಿದೆ. ಇನ್ನೇನಿದ್ರು ಚುನಾವಣೆಗಳು ಆರಂಭ ಆದ ನಂತರ ತಮಿಳುನಾಡಿನ ರ್ಯಾಲಿಗಳಲ್ಲಿ ಮೋದಿ ಅವರನ್ನು ನೋಡೋದಷ್ಟೇ ಬಾಕಿ ಇರೋದು. ಇನ್ನು ಫೆಬ್ರವರಿ 28ರ ಬೆಳಿಗ್ಗೆ 9:45ಕ್ಕೆ ತಮಿಳುನಾಡಿನ ತೂತುಕುಡಿಯಲ್ಲಿ 17,300 ಕೋಟಿ ವೆಚ್ಚದಲ್ಲಿ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನ ಮೋದಿ ನೆರವೇರಿಸಲಿದ್ದಾರೆ. ಆ ಬಳಿಕ ಮಹಾರಾಷ್ಟ್ರದಲ್ಲಿ ನೀರಾವರಿ ಯೋಜನೆಗಳು, ರೈಲು, ಮೂಲಸೌಕರ್ಯ ಹಾಗೂ ರಸ್ತೆ ವಲಯದ ಯೋಜನೆಗಳನ್ನ 4,900 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳನ್ನ ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಇದರ ಜೊತೆಗೆ ಯವತ್ಮಲ್ ನಗರದಲ್ಲಿನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಪ್ರತಿಮೆಯನ್ನು ಕೂಡ ಪ್ರಧಾನಿ ಮೋದಿ ಅನಾವರಣಗೊಳಿಸಲಿದ್ದಾರೆ. ಗೆಳೆಯರಿ, ಇಲ್ಲಿ ಕೇರಳದಲ್ಲಿ 18,000 ಕೋಟಿ ಹಾಗೂ ತಮಿಳುನಾಡಿನಲ್ಲಿ 17,300 ಕೋಟಿ ರೂಪಾಯಿಗಳ ಯೋಜನೆಯನ್ನ ಉದ್ಘಾಟಿಸೋದರ ಮೂಲಕ ಪ್ರಧಾನಿ ಬಿಜೆಪಿಯನ್ನ ಆರಿಸಿ ತಂದ್ರೆ ತಮಿಳುನಾಡು ಹಾಗೂ ಕೇರಳಗಳು ಇನ್ನಷ್ಟು ಅಭಿವೃದ್ಧಿ ಆಗಲಿವೆ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಗೆಳೆಯರೆ, ಚುನಾವಣೆ ಹೊತ್ತಲ್ಲಿ ಸರ್ಕಾರಗಳು ಈ ರೀತಿ ಯೋಜನೆಗಳನ್ನ ಉದ್ಘಾಟಿಸೋದು, ಚಾಲನೆ ಕೊಡೋದು, ಶಂಕುಸ್ಥಾಪನೆಗಳನ್ನ ನೆರವೇರಿಸೋದು ಇದೆಲ್ಲವೂ ಕೂಡ ಕಾಮನ್ ಅಂತ ಅನ್ಸ್ಬಿಡುತ್ತೆ. ಇನ್ನು ಕೆಲವೊಮ್ಮೆ ಈ ರೀತಿಯಾದ ಚುನಾವಣಾ ಪ್ರಚಾರವನ್ನ ನಡೆಸದೇ ಹೋದ್ರೆ ಮುಂಬರುವ ಚುನಾವಣೆಯಲ್ಲಿ ಜನರಿಗೆ ಹತ್ತಿರ ಆಗೋದು ಕಷ್ಟ ಆಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಹೀಗಾಗಿನೇ ಪ್ರಧಾನಿ ಮೋದಿ ಚುನಾವಣೆಗಳು ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಅಧಿಕೃತ ಕಾರ್ಯಕ್ರಮಗಳ ಜೊತೆಗೆ ಪಕ್ಷವನ್ನ ಸಂಘಟಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಫಲ ಕೊಡಬಹುದು? ಈ ಬಾರಿ ಮೋದಿ ಅವರ ಆಗಮನದಿಂದ ತಮಿಳುನಾಡು ಹಾಗೂ ಕೇರಳದಲ್ಲಿ ಬಿಜೆಪಿ ಪಕ್ಷ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಮೋದಿ ಅವರ ದಕ್ಷಿಣ ಭಾರತದ ದಂಡಯಾತ್ರೆ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.